ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬ ಪೋಷಕರು ಕೂಡ ಆ ಮಕ್ಕಳಿರುವಂತಹ ಪೋಷಕರು ತಪ್ಪದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಲೇಬೇಕು. ಯಾಕಪ್ಪ ಅಂತಂದ್ರೆ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು RT ಅಡಿಯಲ್ಲಿ ಅನ್ನುವಂಥದ್ದು ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಹಾಗೇನೆ ಆಧಾರ್ ಕಾರ್ಡ್ ಇಲ್ದೇನೆ ಅರ್ಜಿಯನ್ನ ಸಲ್ಲಿಸಬಹುದಾ ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಆಧಾರ್ ಕಾರ್ಡ್ ಇದ್ದೂ ಕೂಡ RTಗೆ ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಹಾಗೆ ಅಪ್ಲಿಕೇಶನ್ಸ್ ಯಾವ ರೀತಿಯಾಗಿ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅನ್ನುವಂತಹ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಪೋಷಕರೇ. ತಪ್ಪದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಖಂಡಿತ ಸಹಾಯ ಆಗುತ್ತೆ. ಹಾಗೇನೆ ನಿಮ್ಮ ಅಕ್ಕಪಕ್ಕದ ಎಲ್ಲಾ ಪೋಷಕರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ ಈಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ. ಆತ್ಮೀಯ ಪೋಷಕರೇ, ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅನ್ನೋದನ್ನ ಟೈಪ್ ಮಾಡಿ. ನಂತರ ನಿಮ್ಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಸ್ಕೂಲ್ ಎಜುಕೇಶನ್ ಇನ್ ಕರ್ನಾಟಕ ಅಂತ ಓಪನ್ ಆಗುತ್ತೆ. ಸೊ ಅದರ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಹೊಸ ಪೇಜ್ ಓಪನ್ ಆದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTE ಅಡ್ಮಿಷನ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದಾಗ ಇಲ್ಲಿ ಕೇಳುತ್ತೆ. ಸೊ ಏನಪ್ಪಾ ಅಂತಂದ್ರೆ ಡಸ್ ಚೈಲ್ಡ್ ಹ್ಯಾಸ್ ಆನ್ ಆಧಾರ್ ID. ಅಲ್ಲಿ ನೀವು ಎಸ್ ಆಗಿದ್ರೆ ಎಸ್ ಅಂತ ಕೊಡ್ಬೇಕಾಗತ್ತೆ. ಎಸ್ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಆಧಾರ್ ಕಾರ್ಡ್ ನ ನಂಬರ್ ಎಂಟ್ರಿ ಮಾಡ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ನೋ ಅಂತ ಕೊಡ್ಬೇಕಾಗತ್ತೆ. ನೋ ಅಂತ ಕೊಟ್ಟಾಗ ಇಲ್ಲಿ ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪ್ರೊಸೀಡ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ನೀವು ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಪೇಜ್ ಓಪನ್ ಆಗುತ್ತೆ. ಆಗ ಎಂಟರ್ ಚೈಲ್ಡ್ ಎನ್ರೋಲ್ ನಂಬರ್, ಚೈಲ್ಡ್ ಡೀಟೈಲ್ಸ್ ಇನ್ ID ಓನ್ಲಿ ನಂಬರ್ಸ್, ಎನ್ರೋಲ್ಮೆಂಟ್ ID ಅನ್ನ ನೀವು ಇದು ಮಾಡ್ಬೇಕಾಗತ್ತೆ. ಅಂದ್ರೆ ಎನ್ರೋಲ್ ಮಾಡ್ಕೊಂಡಾಗ ರಿಜಿಸ್ಟರ್ ಮಾಡ್ಕೊಂಡಾಗ ಏನೋ ಒಂದು ನಂಬರ್ ಇರುತ್ತೆ, ಎನ್ರೋಲ್ಮೆಂಟ್ ನಂಬರ್. ಎಂಟರ್ ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ನ ನೀವು ಟೈಪ್ ಮಾಡ್ಬೇಕಾಗತ್ತೆ. ಅಂದ್ರೆ ಚೈಲ್ಡ್ ನೇಮ್ ಅನ್ನ ನೀವು ಟೈಪ್ ಮಾಡ್ಬೇಕಾಗತ್ತೆ. ಹಾಗೆ ಜೆಂಡರ್, ಮೇಲ್ ಆಗಿದ್ರೆ ಮೇಲು, ಫಿಮೇಲ್ ಆಗಿದ್ರೆ ಫಿಮೇಲ್. ನೀವು ನೋಡ್ತಾ ಬಾಯ್ ಆಗಿದ್ರೆ ಬಾಯ್, ಗರ್ಲ್ ಆಗಿದ್ರೆ ಗರ್ಲು. ಮತ್ತೆ ಇಲ್ಲಿ ಪೇರೆಂಟ್ಸ್ ನೇಮ್ ಅನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಹಾಗೇನೆ ಈ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್, ಮಗು ಏನಾದ್ರು ಹ್ಯಾಂಡಿಕ್ಯಾಪ್ ಅಥವಾ ಇಲ್ವಾ ಅನ್ನುವಂಥದ್ದು. ಎಸ್ ಆಗಿದ್ರೆ ಎಸ್, ನೋ ಆಗಿದ್ರೆ ನೋ. ಹಾಗೆ ಮಗುವಿನ ಡೇಟ್ ಆಫ್ ಬರ್ತ್ ಏನು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇದೆ ಆ ರೀತಿಯಾಗಿ ನೀವು ಇದ್ ಮಾಡ್ಬೇಕಾಗತ್ತೆ. ಓಕೆ ಸರಿ. ಸೊ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂತಂದ್ರೆ ಹೌಸ್ ನಂಬರ್ ಬರುತ್ತೆ. ಹೌಸ್ ನಂಬರ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೌಸ್ ನಂಬರ್ ಅಥವಾ ಬಿಲ್ಡಿಂಗ್ ನಂಬರ್ ಬರುತ್ತೆ, ಸ್ಟ್ರೀಟ್ ಬರುತ್ತೆ. ಸೊ ಇದೆಲ್ಲವೂ ಕೂಡ ಅಡ್ರೆಸ್ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ಇದಿಷ್ಟು ಕೂಡ ಅಡ್ರೆಸ್ ಮತ್ತೆ ಡಿಸ್ಟಿಕ್, ಇದಿಷ್ಟರಲ್ಲೂ ಕೂಡ ಅಡ್ರೆಸ್ ಮತ್ತೆ ಡಿಸ್ಟಿಕ್ ಇರುವಂತದ್ದು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಡಿಸ್ಟಿಕ್ ಆದ್ಮೇಲೆ ಅಪ್ಲೋಡ್ ಚೈಲ್ಡ್ ಫೋಟೋ, ಚೂಸ್ ಫೈಲ್. ಸೊ ಫೋಟೋವನ್ನ ನೀವು ಮಗುವಿಂದು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆದ್ರೆ ಇಷ್ಟೇ ಸೈಜ್ ಇರಬೇಕು ಅಂತ ಇರುತ್ತೆ. ನೋಡಿ ಇಲ್ಲಿ ಅಲ್ವಾ, ಇಲ್ಲಿ ಇಷ್ಟೇ ಸೈಜ್ ಇರಬೇಕು ಅಂತ ನೋಡಿ ನೋಡ್ತಾ ಇರಲ್ವಾ. ಶುಡ್ ಸ್ಟೂಡೆಂಟ್ ಫೋಟೋ ಸೈಜ್ ಶುಡ್ ಬಿ ಲೆಸ್ ದೆನ್ 15 KB ಇನ್ JPEG ಅಥವಾ JPG ಫಾರ್ಮೆಟ್ ಅಲ್ಲೇ ಇರಬೇಕು. 15 KB ನೇ ಇರಬೇಕು. ನೆಕ್ಸ್ಟ್ ಅಪ್ಲೋಡ್ ಆಧಾರ್ ಎನ್ರೋಲ್ಮೆಂಟ್ ಅಕ್ನಾಲೆಜ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಇಲ್ದೇನೆ ನೀವು ಇದು ಮಾಡೋ ಇರೋದ್ರಿಂದ ಸೊ ಇಲ್ಲಿ ನೋಟ್ ಅಕ್ನಾಲೆಜ್ಮೆಂಟ್ ಶುಡ್ ಬಿ ಅಪ್ಲೋಡೆಡ್ ಓನ್ಲಿ JPG ಫಾರ್ಮೆಟ್ ಅಂಡ್ ಸೈಜ್ 220 KB ಇರಬೇಕು. ಅಪ್ಲೋಡ್ ಆಧಾರ್ ಎನ್ರೋಲ್ಮೆಂಟ್ ಅಕ್ನಾಲೆಜ್ಮೆಂಟ್. ನೀವು ನೆಕ್ಸ್ಟ್ ಇದೆಲ್ಲ ಅಪ್ಲಿಕೇಶನ್ ಮಾಡಿ ಸೇವ್ ಕೊಟ್ಟಾಗ ಅಲ್ಲಿ ನೆಕ್ಸ್ಟ್ ನೀವೇನಾದ್ರೂ ಕೂಡ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಒಂದು ನಂಬರ್ ಬಂದಿರುತ್ತೆ. ಆ ನಂಬರ್ ನ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಅಂದ್ರೆ ಆಧಾರ್ ಕಾರ್ಡ್ ನ ಮಾಡಿಸಿದ ನಂತರ ಆಧಾರ್ ಕಾರ್ಡ್ ನಂಬರ್ ನ ನೀವು ಟೈಪ್ ಮಾಡಿ ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಸೇವ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಆಗ ನಿಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ಆಧಾರ್ ಕಾರ್ಡ್ ಸಹಿತ. ಅಂದ್ರೆ ಆಧಾರ್ ಕಾರ್ಡ್ ಕೊಟ್ಟ ನಂತರ ನಿಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ನೋಡಿದ್ರಲ್ವಾ ಅಪ್ಲಿಕೇಶನ್ ಯಾವ ರೀತಿಯಾಗಿ ಇತ್ತು ಅಂತ ಪೋಷಕರೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ ಗಳನ್ನ ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.